ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದು ಭದ್ರಾವತಿಲಿ ಒಂದು ಫಂಕ್ಷನ್ನು, ಸ್ಯಾರಿ ಫಂಕ್ಷನ್ನು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಸ್ನೇಹಿತರೆ. ಮನೆಯಿಂದ ಇಲ್ಲಿ ಬಿಟ್ಟಾಗಲೇ 12 ಗಂಟೆ ಆಗಿತ್ತು ಸ್ನೇಹಿತರೆ. ಎಲ್ಲ ಹೊರಟ್ವಿ, ಲೇಟ್ ಆಯಿತು ಅಂತ ಹೊರಟ್ವಿ, ಮನೆ ಬಿಟ್ವಿ. ನಾನು ನಮ್ಮ ಕುಟುಂಬ ಅಷ್ಟು, ಅಂದರೆ 2 ಮಕ್ಕಳು, ನಾವು ನಮ್ಮ ಮನೆಯವರು ಹೊರಟ್ವಿ ಸ್ನೇಹಿತರೆ. ಯಾವುದ್ರಲ್ಲಿ ಹೋಗೋದು ಅಂತ ಅಂದ್ಕೊಂಡ್ವಿ. ಆಮೇಲೆ ಮಳೆ ಬೇರೆ ಸ್ಟಾರ್ಟ್ ಅಲ್ಲ ಈಗ, ಹಂಗಾಗಿ ಬೇಗ ಬಂದುಬಿಡೋಣ ಅಂತ ಅಂದು ಸ್ಕೂಟಿಲೇ ಹೋಗಿಬಿಡೋಣ, ಏನು 20 ಕಿಲೋಮೀಟ್ರು ಅಂತ ಅಂದು ಹೊರಟ್ವಿ ಸ್ನೇಹಿತರೆ. ಸ್ಕೂಟಿಲೇ ಹೊರಟ್ವಿ. ನನ್ನ ಮಕ್ಕಳಿಗೆ ಖುಷಿಯೋ ಖುಷಿ, ಯಾಕೆಂದರೆ ನಾವು ಹೊರಗಡೆ ಹೋಗೋದು ಕಡಿಮೆ ಸ್ನೇಹಿತರೆ. ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಹೊರಟ್ವಲ್ಲ, ಹಂಗಾಗಿ ಅವ್ರಿಗೆ ಹೊರಗಡೆ ಹೋಗ್ತೀವಿ ಅಂತಲೇ ಒಂದು ದೊಡ್ಡ ಖುಷಿ ಆಯಿತು. ಹಂಗಾಗಿ ಸ್ಕೂಟಿಲೇ ಹೋಗಿಬಿಡೋಣ ಅಂದ್ಬಿಟ್ಟು ಹೊರಟ್ವಿ ಸ್ನೇಹಿತರೆ. ಭದ್ರಾವತಿಯಲ್ಲಿಂದ ಶಿವಮೊಗ್ಗದಿಂದ 20 ಕಿಲೋಮೀಟ್ರ್ ಆಗುತ್ತೆ. ಕಾಂಚನ ಹೋಟೆಲ್ ಅಂತ BH ರೋಡಲ್ಲೇ ಇದೆ ಸ್ನೇಹಿತರೆ. ಹಾಗಾಗಿ ಹೊರಟ್ವಿ ಸ್ನೇಹಿತರೆ. ಒಂದು 12 ಗಂಟೆ ಆಗಿತ್ತು ನೋಡಿರಿ. ಇದೇ ಕಾಂಚನ ವೆಜ್ಜು ಹಾಫ್ ಸ್ಯಾರೀಸ್ ಫಂಕ್ಷನ್ ಇಲ್ಲೇ ಇಟ್ಕೊಂಡಿರೋದು. ಇಲ್ಲೆಲ್ಲ ನಮ್ಮ ಪೊಲೀಸ್ನವರೇ ಎಲ್ಲರೂ ಇದ್ದರು, ಇಲ್ಲೇ ಮಾತಾಡಿಸ್ಕೊತ ಮೇಲಿದೆ ಹೋಗಿ ಅಂದರು. ಹಂಗೆ ಮೇಲತ್ತಿ ಹೋದ್ವಿ ಸ್ನೇಹಿತರೆ. ಅಲ್ಲೇ ಸ್ಟಾರ್ಟ್ ಆಗಿತ್ತು ಇವರು ಜೊತೆದಾರರು. ಮೇಲತ್ತಿ ಹೋದ್ವಿ ಸ್ನೇಹಿತರೆ. ಫಂಕ್ಷನ್ ಅಲ್ಲೇ ಅರ್ಧ ಮುಗಿದಿತ್ತು, ಲೇಟಾಗಿಬಿಡ್ತು. ನಾವು ಅಲ್ಲಿಂದ ಹೊರಡೋದೇ ಲೇಟಾಗಿಬಿಡ್ತು ಸ್ನೇಹಿತರೆ. ನೋಡಿ, ಎಲ್ಲ ಇಲ್ಲಿ ಬಂದ್ವಿ. ಇವರೆಲ್ಲ ನಮ್ಮ ಕ್ವಾರ್ಟರ್ಸ್ ಸಿಬ್ಬಂದಿ ಅವರ ಮಿಸ್ಸಸ್ಗಳು, ಪೊಲೀಸ್ನವ್ರ ಹೆಂಡ್ತಿ. ಹಂಗಾಗಿ ಮಾತಾಡಿಸ್ಕೊತ ಕೂತ್ಕೊಂಡ್ವಿ. ನಾನು ಅಲ್ಲೇ ಕ್ವಾರ್ಟರ್ಸಲ್ಲಿ ಇದ್ದಿರೋದ್ರಿಂದ 3 ವರ್ಷ ಅಲ್ಲೇ ಇದ್ದೆ. ಈಗ ಅಲ್ಲಿಲ್ಲ, ಶಿವಮೊಗ್ಗದಲ್ಲಿ ಮನೆ ಮಾಡಿ ಶಿವಮೊಗ್ಗದಲ್ಲಿದ್ದೀನಿ ಸ್ನೇಹಿತರೆ. ಹಂಗಾಗಿ ಅಲ್ಲೆಲ್ಲ ಫಂಕ್ಷನಲ್ಲಿ ಸಿಕ್ಕಿದ್ರಲ್ವ, ಬಿಡಲೇ ಇಲ್ಲ. ತುಂಬ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಸ್ನೇಹಿತರೆ. ಆಮೇಲೆ ಸ್ಟೇಜ್ ಮೇಲೆ ಹೋಗೋಣ, ಲೇಟಾಗಿಬಿಡುತ್ತೆ ಅಂತ ಹೋದ್ವಿ. ಅಲ್ಲೆಲ್ಲ ಅಕ್ಷತೆ ಎಲ್ಲ ಹಾಕಿ ಗಿಫ್ಟೆಲ್ಲ ಕೊಡ್ತಾಯಿದ್ರು ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ನಾವು ಈ ಕಡೆ ಸೈಡಲ್ಲಿ ನಿಂತ್ಕೊಂಡ್ವಿ ಮುಗಿಲಿ ಅಂತ. ಆಮೇಲೆ ನಾವು ಹೋಗಿ ಗಿಫ್ಟೆಲ್ಲ ಕೊಟ್ಟು ಫೋಟೋ ತೆಗೆಸ್ಕೊಂಡ್ವಿ ಸ್ನೇಹಿತರೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಆಮೇಲೆ ಒಂದು ಸೆಲ್ಫಿ ತೆಕ್ಕೊಳ್ಳೋಣ ಅಂತ ಹಂಗೆ ಸುಮ್ಮನೆ ತೆಕ್ಕೊಂಡ್ವಿ. ಅವರೇ ನೋಡಿ, ಹುಡುಗಿ ಹಾಫ್ ಸ್ಯಾರಿ ಫಂಕ್ಷನ್ ಮಾಡ್ತಾಯಿದ್ದಾರೆ. ಅವರೇ SDA ಅವರು, ನಮ್ಮ ಜೊತೆನೇ ಕೆಲಸ ಮಾಡ್ತಾಯಿದ್ದವರು. ಹಂಗೆ ಎಲ್ಲ ಎಷ್ಟು ಜನ, ತುಂಬ ಜನ ಸೇರಿದ್ರು ಸ್ನೇಹಿತರೆ. ಪರವಾಗಿಲ್ಲ, ನೆಂಟರೆಲ್ಲ ತುಂಬ ಜನ ಇದ್ರಲ್ವ, ಹಾಗಾಗಿ ಎಲ್ಲ ಸೇರಿದರು. ಆಮೇಲೆ ಇನ್ನೊಬ್ಬರು ನಮ್ಮ ಕೊಲಿಗ್ ಬಂದಿದ್ದರು, ಗಂಡ ಹೆಂಡ್ತಿ ಇಬ್ಬರೂ SDA ಅವರು. ಹಾಗಾಗಿ ಇರಿ ಅಂದ್ಬಿಟ್ಟು ಮಾತಾಡ್ಸೋಕ್ಕೆ, ನನ್ನನ್ನು ಅಪರೂಪಕ್ಕೆ ಸಿಗ್ತೀವಲ್ವ, ಹಂಗಾಗಿ ಮಾತಾಡ್ಸೋಕ್ಕೆ ಅಂತಂದು ಇರಿ ಕೂತ್ಕೊಳ್ಳಿ ಅಂತಂದ್ರೆ. ಹಂಗಾಗಿ ಅವರು ಸ್ಟೇಜ್ ಮೇಲೆ ಹೋಗ್ತಿದ್ದಾರೆ ನೋಡಿ. ಆ ಪರ್ಪಲ್ ಸೀರೆ, ಆಮೇಲೆ ಗ್ರೀನ್ ಟಿ ಶರ್ಟ್ ಹಾಕಿದಾರಲ್ಲ, ಅವರಿಬ್ಬರು ಗಂಡ ಹೆಂಡ್ತಿ ಸ್ನೇಹಿತರೆ. ಇಬ್ಬರು SDAಗಳೇ ಅವರು. ಹಂಗಾಗಿ ಎಲ್ಲ ಫಂಕ್ಷನ್ನು ಮುಗಿಸ್ಕೊಂಡು ಸ್ಟೇಜ್ ಕಾರ್ಯಕ್ರಮನೇ ಎಲ್ಲ ತುಂಬ ನಡೀತಾಯಿತ್ತು. ಫೋಟೋ ಅರೇಂಜ್ ಆಯಿತು. ಆಮೇಲೆ ನನ್ನೂ ಕರೆದ್ರು ನೋಡಿ, ನಾನು ಒಂದು ಫೋಟೋ ತೆಗೆಸ್ಕೊಂಡೆ ಸ್ನೇಹಿತರೆ. ತದನಂತರ ಎಲ್ಲ ಬಂದ್ವಿ ಸ್ನೇಹಿತರೆ. ಬಂದು ಊಟಕ್ಕೆ ಹೋಗ್ಬಿಡೋಣ, ಲೇಟಾಗುತ್ತೆ ಅಂತ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಊಟಕ್ಕೆ ಹೊರಟ್ವಿ ಸ್ನೇಹಿತರೆ. ಯಾಕೆಂದರೆ ಮಳೆ ಹೇಳಕ್ಕೆ ಬರಲ್ಲ, ಗೊತ್ತಲ್ಲ ಶಿವಮೊಗ್ಗ ಮಳೆ ಸ್ವಲ್ಪ ಜಾಸ್ತಿನೇ, ಮೋಡ ಎಲ್ಲ ಆಗಿತ್ತು. ಹಂಗಾಗಿ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಬಿಟ್ವಿ ಸ್ನೇಹಿತರೆ. ಊಟ ತುಂಬ ಚೆನ್ನಾಗಿತ್ತು. ಹೋಳಿಗೆ ಊಟ ನೋಡಿ, ಆ ಕಡೆ ಕೂತಿರೋರು ನಮ್ಮ ಜೊತೆದಾರರೇ. ಜೊತೆಗೆ ಮಾತಾಡ್ಕೊತ ಊಟ ನಡೆದು ಅಲ್ಲಿಂದ ಹೊರಟ್ಬಿಟ್ವಿ ಸ್ನೇಹಿತರೆ. ಹೋಳಿಗೆ ಊಟ ನೋಡ್ತಾ ಇದ್ದೀರಾ ನೋಡಿ. ಇಷ್ಟು ಹೇಳಿ ಈ ಒಂದು ಹಾಫ್ ಸ್ಯಾರಿ ಫಂಕ್ಷನ್ನ ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.